ವೀಕ್ಷಕರೇ, ನಾವು ಮನುಷ್ಯರು ಎಷ್ಟು ಸ್ವಾರ್ಥಿಗಳು ಅಂದ್ರೆ ನಮ್ಮ ದೊಡ್ಡಸ್ತಿಗೆ ತೋರಿಸಲು ಯಾವ ಮಟ್ಟಿಗೆ ಬೇಕಾದ್ರೂ ಹೋಗ್ತೇವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲೈಕಾ ಎನ್ನುವ ಬೀದಿ ನಾಯಿ. ಇದು ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ನಾಯಿ. ಅಂದ್ರೆ ಮನುಷ್ಯ ಕಾಲಿಡೋಕ್ಕಿಂತ ಮುಂಚೆನೆ ಇದನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿದ್ರು. ಇದರ ಕಥೆಯನ್ನ ಕೇಳಿದ್ರೆ ನಿಮ್ಗೆ ಕಣ್ಣಲ್ಲಿ ನೀರು ಬರುವುದಂತೂ ಗ್ಯಾರಂಟಿ. ಯಾಕಂದ್ರೆ ತನ್ನ ಪಾಡಿಗೆ ಬೀದಿಯಲ್ಲಿ ಆಟ ಆಡಿಕೊಂಡಿದ್ದ ಈ ನಾಯಿಯನ್ನ ವಿಜ್ಞಾನಿಗಳು ಕರೆದುಕೊಂಡು ಬಂದು ಅದನ್ನ ಬಾಹ್ಯಾಕಾಶಕ್ಕೆ ಕಳಿಸಿದ್ರೆ ಅದು ಭೂಮಿಗೆ ವಾಪಸ್ ಬರುವುದಿಲ್ಲ ಅಂತ ಗೊತ್ತಿದ್ದರೂ ಅದನ್ನ ಒತ್ತಾಯಪೂರ್ವಕವಾಗಿ ಬಾಹ್ಯಾಕಾಶಕ್ಕೆ ಕಳುಹಿಸಿ ಅಲ್ಲಿನ ಬಿಸಿಗೆ ನರಕವನ್ನೇ ತೋರಿಸಿಬಿಟ್ಟಿದ್ರು. ಹೌದು ವೀಕ್ಷಕರೇ, ಇನ್ನೊಂದು ದೇಶಕ್ಕಿಂತ ತಾವೇ ಮೇಲು ಅಂತ ತೋರಿಸಕ್ಕೆ ಹೋಗಿ ಒಂದು ಮುಗ್ಧ ನಾಯಿಗೆ ಮಾಡಿದ ಅನ್ಯಾಯದ ಕಥೆ ಇದು. ಅಂದು ಏನಾಯಿತು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಸೆನ್ಸೇಷನಲ್ ನ್ಯೂಸ್ ಟೈಮ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಚಂದ್ರನ ಮೇಲೆ ಇಳಿದ ಮೊದಲ ವ್ಯಕ್ತಿ ಯಾರು ಎಂದು ಕೇಳಿದರೆ ಎಲ್ಲರೂ ನೀಲ್ ಆರ್ಮ್ಸ್ಟ್ರಾಂಗ್ ಎಂಬ ಉತ್ತರ ನೀಡುತ್ತಾರೆ. ಹೌದು, ಆತ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟು ಇತಿಹಾಸ ಬರೆದ ವ್ಯಕ್ತಿ. 1969ರಲ್ಲಿ ಇಡೀ ವಿಶ್ವವೇ ಆಶ್ಚರ್ಯಗೊಳ್ಳುವಂತೆ ಮಾಡಿದ್ದ ಐತಿಹಾಸಿಕ ಘಟನೆಯದು. ಆದರೆ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿಯುವುದಕ್ಕೂ ಮೊದಲು ಹೆಣ್ಣು ನಾಯಿಯೊಂದು ಗಗನಯಾತ್ರಿಯಾಗಿ ಆಕಾಶದಲ್ಲಿ ಹಾರಾಡಿತ್ತು. ಆದರೆ ಆ ನಾಯಿ ಭೂಮಿಗೆ ವಾಪಸ್ ಬರಲೇ ಇಲ್ಲ ಅನ್ನೋದಕ್ಕಿಂತ ಅದು ಬರಲ್ಲ ಅಂತ ವಿಜ್ಞಾನಿಗಳಿಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಆ ಉಪಗ್ರಹ ಬರುವುದಿಲ್ಲ ಅಂತ ವಿಜ್ಞಾನಿಗಳಿಗೆ ತಿಳಿಸಿದ್ದರೂ ಆ ನಾಯಿಯನ್ನು ತನ್ನ ಸ್ವಾರ್ಥಕ್ಕಾಗಿ ಅಂದು ಕಳುಹಿಸಿಕೊಟ್ಟಿದ್ರು. ಯಾಕಂದ್ರೆ ಸೋವಿಯತ್ ಒಕ್ಕೂಟ ಆ ಕಾಲದಲ್ಲಿ ಅಮೆರಿಕಕ್ಕೆ ದೊಡ್ಡ ಸವಾಲು ನೀಡುವ ಉದ್ದೇಶದಿಂದ ಲೈಕಾಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು. ಲೈಕಾ ನಾಯಿ ತನ್ನ ಪಾಡಿಗೆ ತಾನು ತನ್ನ ಏರಿಯಾದ ನಾಯಿ ಮರಿಗಳೊಂದಿಗೆ ಮಾಸ್ಕೋದಲ್ಲಿ ಅಡ್ಡಾಡುತ್ತಿತ್ತು. ಅದೇ ಸಮಯದಲ್ಲಿ ಸೋವಿಯತ್ ಒಕ್ಕೂಟ ನಾಯಿಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲು ಸಿದ್ಧತೆ ನಡೆಸಿತ್ತು. ಈ ವೇಳೆ ಇವರು ಕೆಲವು ಬೀಬಿ ನಾಯಿಗಳನ್ನ ಹಿಡಿದುಕೊಂಡು ಲ್ಯಾಬ್ಗೆ ಕರೆದುಕೊಂಡು ಹೋಗ್ತಾರೆ. ಅದರಲ್ಲಿ ಲೈಕಾ ಕೂಡ ಇದ್ದಳು. ಈ ಲೈಕಾಳ ಮೊದಲ ಹೆಸರು ಕುತ್ರೆಯಾವ್ಕಾ ಎಂಬುದಾಗಿತ್ತು. ಇವರು ಹಿಡಿದು ತಂದ ನಾಯಿಗಳನ್ನ ಸಿಬ್ಬಂದಿ ಅದರ ವೈದ್ಯಕೀಯ ಪರೀಕ್ಷೆಯಿಂದ ಹಿಡಿದು ಎಲ್ಲಾ ರೀತಿ ಪರೀಕ್ಷೆ ನಡೆಸಿ ಅದಕ್ಕೆ ಬಾಹ್ಯಾಕಾಶದಲ್ಲಿ ಹೇಗಿರಬೇಕು ಎಂಬುದನ್ನು ಕಲಿಸಲು ಒಂದಿಷ್ಟು ದಿನ ರೂಮಿನಲ್ಲಿ ಕೂಡಿ ಹಾಕಿ ತರಬೇತಿ ನೀಡಿದ್ರು. ತಂದ ಎಲ್ಲಾ ನಾಯಿಗಳ ಪೈಕಿ ಲೈಕಾ ಮಾತ್ರ ಶಾಂತಿಯಿಂದ ಸಹಿಸಿಕೊಂಡು ಇರ್ತಾಳೆ. ಆಕೆಯ ಈ ಸಂಯಮನೆ ಆಕೆಗೆ ಮುಳುವಾಯಿತು. ಎಲ್ಲಾ ಟೆಸ್ಟ್ಗಳಲ್ಲಿ ಪಾಸಾದ ಲೈಕಾಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಲು ನಿರ್ಧರಿಸುತ್ತಾರೆ. ಆದರೆ ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ ಲೈಕಾ ಹೋದ ಸ್ಪುಟ್ನಿಕ್ 2 ಉಪಗ್ರಹವನ್ನ ತಯಾರಿಸಲು ವಿಜ್ಞಾನಿಗಳು ತೆಗೆದುಕೊಂಡ ದಿನಗಳೆಷ್ಟು ಗೊತ್ತಾ? ಬರೀ 25-30 ದಿನದ ಒಳಗೆ. 1 ತಿಂಗಳು ಕೂಡ ತೆಗೆದುಕೊಂಡಿಲ್ಲ. ಇವರಿಗೆ ಜಸ್ಟ್ ಬೇಕಾದದ್ದು ಅಮೆರಿಕದ ಮುಂದೆ ನಾವು ಮೇಲು ಎಂದು ತೋರಿಸಿಕೊಳ್ಳುವುದು ಅಷ್ಟೇ. ಅಲ್ಲಿ ಹೋಗುವ ಜೀವಕ್ಕೆ ಇವರ ಬಳಿ ಬೆಲೆ ಇರಲಿಲ್ಲ. ಬಾಹ್ಯಾಕಾಶಕ್ಕೆ ತೆರಳ ಸ್ಪುಟ್ನಿಕ್ 2 ಉಪಗ್ರಹದಲ್ಲಿ ನಾಯಿಗೆ ಬೇಕಾಗಿದ್ದ ಆಹಾರ ಇಟ್ಟು ನವೆಂಬರ್ 3, 1957ರಲ್ಲಿ ಲೈಕಾ ಬಾಹ್ಯಾಕಾಶಕ್ಕೆ ಒತ್ತಾಯಪೂರ್ವಕವಾಗಿ ಅದನ್ನು ಅದರೊಳಗೆ ಕೂಡಿಸಿ ಹಾರಿಸಲಾಯಿತು. ಆಕೆಗೆ ಅಲ್ಲಿ ಏನಾಗುತ್ತಿತ್ತು ಅಂತ ಚೂರು ಕೂಡ ಅರಿವೇ ಇರಲಿಲ್ಲ. ಆಕೆ ಆಗಸಕ್ಕೆ ಹಾರುತ್ತಿದ್ದಂತೆ ಆಕೆಯ ಹೃದಯ ಬಡಿತ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗುತ್ತೆ. ಆಕೆಯ ಹೃದಯ ಬಡಿತ ಕಂಟ್ರೋಲ್ ರೂಮ್ನಲ್ಲಿ ವಿಜ್ಞಾನಿಗಳಿಗೆ ಕೇಳುತ್ತಿತ್ತು. ಆದರೆ ಆಕೆಯನ್ನ ಸಮಾಧಾನ ಮಾಡಲು ಅಲ್ಲಿ ಯಾರೂ ಇರಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಕೆಯ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಅರಿವೇ ಆಕೆಗೆ ಅಂದು ಇರಲಿಲ್ಲ. ನಾಯಿಯು ಬಾಹ್ಯಾಕಾಶದಲ್ಲಿ ಯಾವ ರೀತಿಯ ಗುರುತ್ವಾಕರ್ಷಣೆಗೆ ಒಳಗಾಗಲಿದೆ, ಅದು ಎಷ್ಟು ಸಮಯ ಬದುಕುಳಿಯಲಿದೆ ಎಂಬುದನ್ನು ಪರೀಕ್ಷಿಸುವುದೇ ಸೋವಿಯತ್ ಒಕ್ಕೂಟದ ಉದ್ದೇಶವಾಗಿತ್ತು. ಆಕೆ ಬದುಕಿದ್ದು ಬರೀ 5-7 ಗಂಟೆ ಮಾತ್ರ. ಆದರೆ ಆ ಕಡಿಮೆ ಸಮಯದಲ್ಲಿ ಆಕೆ ನರಕ ಯಾತನೆ ಅನುಭವಿಸಿಬಿಟ್ಲು. ಬರೀ 25 ದಿನದಲ್ಲಿ ನಿರ್ಮಾಣವಾದ ಈ ಸ್ಪುಟ್ನಿಕ್ 2 ಉಪಗ್ರಹದಲ್ಲಿ ಉಂಟಾದ ತಾಂತ್ರಿಕ ದೋಷದಿಂದ ಅದರ ಒಳಗೆ ತೀವ್ರವಾದ ಉಷ್ಣತೆ ಹೆಚ್ಚಾಗುತ್ತಾ ಹೋಗುತ್ತೆ. ಅತ್ತ ಕಡೆ ಆಮ್ಲಜನಕದ ಕೊರತೆಯೂ ಉಂಟಾಗುತ್ತದೆ. ಆ ಉಷ್ಣತೆಯ ತಾಪಮಾನ ತಡೆದುಕೊಳ್ಳಲಾಗದೆ ಆ ಬಿಸಿಗೆ ಬೀದಿಯಲ್ಲಿ ಆಟ ಆಡಿಕೊಂಡಿದ್ದ ಬಡಪಾಯಿ ಬೀದಿ ನಾಯಿ ಬಲಿಯಾಗುತ್ತೆ.
ಈ ನಾಯಿಯನ್ನ ಉಪಗ್ರಹಕ್ಕೆ ಕಳುಹಿಸುವಾಗ ಅದನ್ನ ವಾಪಸ್ ತರುವ ಯಾವುದೇ ಉದ್ದೇಶ ಇರಲಿಲ್ಲ ಎಂಬ ವಿಷಯ ತಿಳಿದಾಗ ಸೋವಿಯತ್ನಲ್ಲಿದ್ದಂತಹ ಜನರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿ ಹೋರಾಟ ಕೂಡ ಮಾಡ್ತಾರೆ. ಲೈಕಾ ಇಂದಿಗೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಹಾಗೆಯೇ ಉಳಿದುಕೊಂಡಿದ್ದಾಳೆ. ಆಕೆಯ ಸ್ಟ್ಯಾಚ್ಯೂವನ್ನು ಕೂಡ ಕಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಂದಿಗೂ ಕೂಡ ಇದೇ ಹೆಸರಿನಲ್ಲಿ ಹಲವು ಸೇನಾ ನಾಯಿಗಳಿಗೆ ಗೌರವ ಪುರಸ್ಕಾರವನ್ನು ಕೂಡ ನೀಡುತ್ತಾರೆ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮುಂದೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.